ನಿಜಾಂಶಾಹಿ ಅವರ ನಡುವೆ ಹುಟ್ಟಿದವನು ಪುರುಷ ಸಿಂಹ ಶಿವಾಜಿ ಮಹಾರಾಜ. ತನ್ನ 44 ವರ್ಷಕ್ಕೆ ಆತ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಲ್ಲ. ಸ್ಥಾಪಿಸಿದ್ದು ಮೊಘಲರ ಎದೆಯ ಮೇಲೆ, ಆದಿಲ್ ಶಾಹಿಯ ಮೀಸೆಯ ಮೇಲೆ. ಅವನು ಸ್ಥಾಪಿಸಿದ್ದು ಹಿಂದವಿ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ? ಹಿಂದವಿ ಸಾಮ್ರಾಜ್ಯ. ಆ ಹಿಂದವಿ ಸಾಮ್ರಾಜ್ಯದ ಸ್ಥಾಪನೆಯ ಕಾರಣಕ್ಕೆ ನನ್ನ ತಾಯಂದಿರ ಸಿಂಧೂರ ಉಳಿತು, ನನ್ನ ತಾಯಂದಿರ ಸಿಂಧೂರ ಉಳಿತು, ನನ್ನ ಸಹೋದರಿಯರ ಶೀಲ ಉಳಿತು. ನಾವೆಲ್ಲ ಹೆಮ್ಮೆಯಿಂದ ನಾವೆಲ್ಲ ಹಿಂದೂ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಅನ್ನುವಂತ ಹೆಮ್ಮೆ ಪಡುವಂತಾಯ್ತು. ಆ ಶಿವಾಜಿ ಮಹಾರಾಜ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತೀಯಾ? ನೀನು ಅಜ್ಞಾನಕ್ಕೆ ನಾನು ಏನಪ್ಪ ಹೇಳಿ, ನೀನು ಅಜ್ಞಾನಕ್ಕೆ ಹೇಳಿ ನಮ್ಮ ವೀರ್ ಸಾವರ್ಕರ್ ಬಗ್ಗೆ ಮಾತಾಡ್ತೀಯಾ? ಬ್ರಿಟಿಷರ ಬೂಟ್ನೆಕೋರು ಅಂತ ಹೇಳ್ತೀಯ ನೀನು. ಲೇಡಿ ಮೌಂಟ್ ಬ್ಯಾಟನ್ನ ಹಿಂದ್ಗಡೆ ಜೋಲು ಸುರಿಸ್ಕೊಂಡು ದೇಶ ತುಂಬಿಸುವಂತ ನೀಚ ಕೆಲಸವನ್ನ ಮಾಡಿದವರು ಸಾವರ್ಕರ್ ಅಲ್ಲ. ಯಾರು ಅಂತ ಸ್ವಲ್ಪ ತಿರುಗಿ ನೋಡ್ಕೋ. ಲೇಡಿ ಮೌಂಟ್ ಬ್ಯಾಟನ್ ಹಿಂದ್ಗಡೆ ಹೋಗೋದು ಯಾರು ಅಂತ ನನ್ನ ಬಾಯಿ ಹೇಳಿಸ್ಬೇಡಿ, ನೀವ್ ಹೇಳಿ ಯಾರಾದ್ರು. ಆ ಕೆಲಸ ಮಾಡ್ಲಿಲ್ಲ ನಮ್ ಸಾವರ್ಕರ್ ಬ್ರಿಟಿಷ್ ಬೂಟ್ ನೆಕ್ಕಿದ್ರೆ ಅಂಡಮಾನ್ ಸೆರೆಯಲ್ಲಿ ಕೊಡಿಬೇಕಾಗಿರ್ಲಿಲ್ಲ. ಆ ಸಾವರ್ಕರ್ ಬಗ್ಗೆ ಕೇಳುವಾಗ ಮಾತಾಡ್ತೀನಪ್ಪ. ಒಂದು ಮಾತು ನೆನಪಿಟ್ಕೋ, ನಾವು ಹುಟ್ಟಿರೋದು ಡೇಟ್ ಆಫ್ ಬರ್ತ್ ಇಲ್ಲದೆ ಇರುವಂತ, ಯಾವುದಕ್ಕೆ ಡೇಟ್ ಆಫ್ ಬರ್ತ್ ಇಲ್ವೋ ಅದಕ್ಕೆ ಡೇಟ್ ಆಫ್ ಡೆತ್ ಇಲ್ಲ ಅಂತ ಸನಾತನ ಧರ್ಮದಲ್ಲಿ ಹುಟ್ಟಿದ್ದೇವೆ. ಆ ಸನಾತನ ಧರ್ಮದಲ್ಲಿ ಹುಟ್ಟೋದಕ್ಕೆ 100 ಜನ್ಮದ ಪುಣ್ಯ ಇರಬೇಕು. ಆ ಪುಣ್ಯಕ್ಕೆ ಕಳಂಕ ತರುವ ಮಾತಾಡಬೇಡ, ಒಂದು ಮಾತು ನೆನ್ಪಿಟ್ಕೊಳ್ಳಿ. ಸ್ವಾಮೀಜಿಯವರು ಮಾತಾಡ್ತಾ ಹೇಳ್ತಾ ಇದ್ರು, ನಮ್ದು ಗುಲಾಮಿ ಇತಿಹಾಸ ಅಲ್ಲ, ಕ್ಷಮಿಸ್ಬೇಕು ಸ್ವಾಮೀಜಿಯವರೇ, क्षमा मांगता हूं. अपना इतिहास गुलामी का इतिहास नहीं है, अपना इतिहास संघर्ष का इतिहास है, अपना इतिहास शौर्य का इतिहास है, अपना इतिहास क्रांति का इतिहास है, अपना इतिहास भक्ति का इतिहास है. हम झुके नहीं, हम संघर्ष किए, हम मरने के लिए तैयार करके हम संघर्ष किए. उसके वजह से अपना सनातन धर्म बचा, नहीं है तो बचा नहीं सकता था. उसके लिए हम डरेंगे नहीं, हम वर्षों को भी डरेंगे नहीं. हम डरने वाला नहीं है. डराने का हिम्मत तो किसी का है तो उसको मार के भगा देंगे हम लोग, हम भगा देंगे. ನಾನು ಹೇಳಿಕ್ ಬಯಸ್ತೇನೆ ನೋಡಿ. ನಮ್ದು ರಾಷ್ಟ್ರ ಕಾರ್ಯ, ನಮ್ಮ ಮಂತ್ರ ಸರ್ವೇ ಜನ ಇದು ನಮ್ಮ ಮಂತ್ರ. ನಮ್ದು ಲವ್ ಜಿಹಾದ್ ಅಲ್ಲ, ನಮ್ದು ಲ್ಯಾಂಡ್ ಜಿಹಾದ್ ಅಲ್ಲ, ನಮ್ದು ಹಲಾಲ್ ಜಿಹಾದ್ ಅಲ್ಲ. ನಮ್ದು ನಾವು ಮಾಡಿದ್ರೆ ಪ್ರೇಮ ಮಾಡ್ತೀವಿ. ನಾವು ಹೇಳ್ತೇವೆ ನಮ್ ಜೊತೆಗೆ ಬಂದ್ರೆ ನಿನಗೆ ತೊಲಾಕಿಲ್ಲ, ನಮ್ ಜೊತೆಗೆ ಬಂದ್ರೆ ಧರ್ಮಪತ್ನಿಯಾಗಿ ಸ್ವೀಕಾರ ಮಾಡ್ತೀವಿ. ಬರೀ ಒಂದು ಜನ್ಮಕ್ಕಲ್ಲ, ಸಪ್ತಪದಿ ನಮ್ ಜೊತೆ 7 ಹೆಜ್ಜೆ ನಡೆದೆ ಅಂತ ಹೇಳಿದ್ರೆ 7 ಜನ್ಮದವರೆಗೂ ನಾನು ನೀವು ಸತಿಪತಿಗಳಾಗಿರೋಣ ಅಂತ ಸಂಕಲ್ಪ ಮಾಡಿ ಮುಂದೆ ಹೋಗ್ತೇವೆ. ಆ ಸಂಕಲ್ಪ ಮಾಡಿ ಮುಂದೆ ಹೋಗ್ತಕ್ಕಂಥ ಶ್ರೇಷ್ಠ ಧರ್ಮಕ್ಕೆ ಸೇರಿದವರು ನಾನು. ಹೆಣ್ಣನ್ನ ಭೋಗದ ವಸ್ತುವಾಗಿ ಪರಿಗಣಿಸ್ತವನ್ನ ಅಲ್ಲ, ನಾವು ಭೋಗದ ವಸ್ತುವಾಗಿ ಪರಿಗಣಿಸ್ತವರು ಅವರು ನಿಮಗೆ ತಲಾಕ್ ಕೊಡ್ತಾರೆ. ನಮ್ದು ತಲಾಕಿಂದ ಪರಂಪರೆ ಅಲ್ಲ, ನಮ್ದು 7 ಜನ್ಮಕ್ಕೂ ಕೂಡ ನಾವಿಬ್ರು ಸತಿಪತಿಗಳು ಅಂತಕ್ಕಂಥ ಅವನ ಧರ್ಮದ ಶ್ರೇಷ್ಠ ಪರಂಪರೆಗೆ ಸೇರಿದವರು ನಾವು. ಹಿಂದಿಯ ದೇಶವನ್ನು ಬಲಿ ಕೂಡ ಬಿಡ್ಬೇಕಾ? ಅದಕ್ಕೆ ನಾವು ತೆರಬೇಕಾಗಿರೋ ಬೆಲೆ ಒಂದೇನೆ. ಅದೇನು ಅಂತ ಹೇಳಿದ್ರೆ, ಒಬ್ಬ ಕವಿ ಮುಂದೆ ಹೇಳ್ತಾನೆ, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿ ಇಟ್ಟ ನವನಿಂದು ಅಂತರವ ತರುವುದು ತರವೇ, ಪ್ರಾಣಿ ಪಕ್ಷಿಗಳಿಗಿದ್ದು ಐಕ್ಯಮತ್ಯದ ಭಾವ ಸಣ್ಣಿರುವ ತೆರೆಸಿದ ಕಣ್ಣ, ಅಣುವ ಸೃಷ್ಟಿ ಮಾಡಿರೋದು ಮಹಾದೇವ ಮತ್ತೇಕೆ ಅಸ್ಪೃಶ್ಯವನ್ನ. ಅಣುವನ್ನು ಸೃಷ್ಟಿ ಮಾಡಿರೋದು
ಮಹಾದೇವ. ನಮಗೆ ಅಸ್ಪೃಶ್ಯ ವರ್ಣ ಇಲ್ಲ, ಉಚ್ಚ ನೀಚ ಭೇದ ಭಾವ ಇಲ್ಲ. ನಾವೆಲ್ಲರೂ ಒಂದು, ನಾವೆಲ್ಲ ಒಂದು ಶ್ರೇಷ್ಠ ಕಾರ್ಯಕ್ಕಾಗಿ ಕೆಲಸ ಮಾಡ್ತಿರೋರು ನಾವು. ಅಶ್ರೇಷ್ಠ ಕಾರ್ಯಕ್ಕಾಗಿ ಕೆಲಸ ಮಾಡ್ತಿರೋರು ನಾವು. ನಮ್ಮ ಮೈಮರವಿನ ಪರಿಣಾಮವಾಗಿ ಗಾಂಧಾರ ಅಫ್ಘಾನಿಸ್ತಾನ ಆಯ್ತು. ನಮ್ಮ ಮೈಮರವಿನ ಪರಿಣಾಮವಾಗಿ ಸಿಂಧು ಪಾಕಿಸ್ತಾನ ಆಯ್ತು. ನಮ್ಮ ಮೈಮರವಿನ ಪರಿಣಾಮವಾಗಿ ಚಿತ್ತೇಶ್ವರಿ, ಡಾಕೇಶ್ವರಿ ಶಕ್ತಪೀಠ ಇರ್ತಕ್ಕಂಥ ಢಾಕಾ ಬಾಂಗ್ಲಾ ಆಯ್ತು. ನಮ್ಮ ಮೈಮರವಿನ ಪರಿಣಾಮವಾಗಿ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ಆ ತಾಯಿ ಶಾರದೆಯ ತವರು ಮನೆ ಕಾಶ್ಮೀರ ಇವತ್ತು ಸಂಕಷ್ಟದ ಸ್ಥಿತಿಗೆ ಸಿಲುಕಿಕೊಳ್ಳುವಂತ ಪರಿಸ್ಥಿತಿ ಬಂತು. ಮೈ ಮರಿಬಾರ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ಹರಿತಿರ್ತಕ್ಕಂಥದ್ದು ಶಿವಾಜಿಯ ರಕ್ತ. ನಾವು ಶಿವಾಜಿಯ ಮಗ ಧರ್ಮವೀರ ಸಂಭಾಜಿ ಮಹಾರಾಜರ ಪ್ರೇರಣೆಯನ್ನ ಪಡೆದಿರ್ತಕ್ಕಂಥ ಚಾವ ಮರಿಸಿಲ್ಲ ಚಾವ. ಯಾರಿಗಾವು ಚಾವ, ಸಿಂಹದ ಮರಿ ಚಾವ. ಸಿಂಹನೊಡನಾಡುತ್ತಾ ಹಲ್ಲುಗಳ ನಡೆಸಿದವ, ಹಾಗೆಲ್ಲ ಹಸುಳೆಯವ ನಮ್ಮ ಭರತ. ಬಲೆಯ ಕಿರಾತ ಅವನ ಚರ ಹೊರಬರಿತ, ಒಂದೊಂದು ಜೀವವು ಭರತ ಸಹಜಾತ. ನಮ್ಮ ಪೂರ್ವಿಕ ಯಾರು ಗೊತ್ತಾ? ಅವನು ಮುಗಿಲಿ ಜೊತೆ ಆಡೋರಲ್ಲ, ಗೋಲಿಯ ಜೊತೆ ಆಡೋರಲ್ಲ, ಸಿಂಹದ ಮರಿಯ ಜೊತೆಗೆ ಆಟ ಆಡಿ ಅಂತಹ ಭರತ ನಮ್ಮ ಪೂರ್ವಿಕ. ಅವನ ರಕ್ತ ನಮ್ಮೇಲೆ ಹರಿತಾ ಇದೆ. ಒಂದೇ ಮಾತು ಹೇಳಿ ಬಯಸ್ತೇನೆ, ಒಳ್ಳೆ ರೀತಿ ಇದ್ರೆ ನಾವು ಯಾರನ್ನೂ ಬೇರೆ ಎಣಿಸೋದಿಲ್ಲ. ಆದ್ರೆ ದ್ರೋಹ ಮಾಡ್ಲಿಕ್ಕೆ ಬಂದ್ರೆ, ಜಯಹಾನಿ ಮಾಡ್ಲಿಕ್ಕೆ ಬಂದ್ರೆ ನಾವು ಧರ್ಮ ಯುದ್ಧಕ್ಕೆ ತಯಾರಿದ್ದೇವೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಹಿಂದೂ ಸಮಾಜ ಇಲ್ಲಿ ನಿಂತಿದೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಹಿಂದೂ ಸಮಾಜ ನಿಂತಿದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ನಮ್ಮ ಮಾನವ ಜನ್ಮದದ್ದು ಹುಚ್ಚಪ್ಪಗಳಿಗ ಇದನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರು ಅಂತ ಹೇಳಿದ್ದಾರೆ. ನಮ್ಮ ಜೀವನ ಸಾರ್ಥಕ ಆಗಬೇಕು. ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂದ್ರೆ ಧರ್ಮಕ್ಕಾಗಿ ದೇಶಕ್ಕಾಗಿ ಬದುಕೋದಕ್ಕಿಂತ, ಧರ್ಮಕ್ಕಾಗಿ ದೇಶಕ್ಕಾಗಿ ನಮ್ಮ ಪ್ರಾಣಾರ್ಪಣೆ ಮಾಡ್ಕೊಳ್ಳೋದಕ್ಕಿಂತ ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ಅದಕ್ಕಾಗಿ ನಾವು ಸನಾತನ ಧರ್ಮದ ಉಳಿಗಾಗಿ ನಮ್ಮೆಲ್ಲ ತನುಮನ ಧನಗಳನ್ನ ಅರ್ಪಣೆ ಮಾಡಿ ಬದುಕೋಣ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನುವಂತ ಬಂಧುತ್ವದ ಭಾವದಿಂದ ಬದುಕೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದೇವೆ. ರಾಜಕಾರಣಕ್ಕಾಗಿ ಹಿಂದುತ್ವವನ್ನು ಇಟ್ಕೊಂಡಿಲ್ಲ, ರಾಜಕಾರಣಕ್ಕಾಗಿ ಹಿಂದುತ್ವವನ್ನು ಇಟ್ಕೊಂಡಿಲ್ಲ. ನಾವು ಬಂದಿರೋದೇನೆ ಹಿಂದುತ್ವಕ್ಕಾಗಿ ರಾಜಕಾರಣ ಮಾಡ್ಲಿಕ್ಕೆ. ಅದಕ್ಕಾಗಿ ಯಾರು ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ನಿಮ್ಮೊಂದಿಗಿದ್ದೇವೆ. ಸ್ನೇಹಕ್ಕೂ ಬದ್ಧ, ಸ್ನೇಹಕ್ಕೂ ಬದ್ಧ. ಪ್ರೀತಿಯಿಂದ ಬಂದ್ರೆ ಎದೆ ಮೇಲೆ ದಾರಿ ಬಿಟ್ಕೊಡ್ತೀವಿ. ಏನ್ಲ ಅಂದ್ರೆ ಏನ್ಲ ಮಗನೇ ಅಂತ ಕೇಳುವ ತಾಕತ್ತು ಕೂಡ ನಮಗಿದೆ. ನಾವು ಒಂದು ಮಾತನ್ನು ನೆನಪಿಟ್ಕೊಂಡು ನಾವು ಯಾವುದೇ ಭೇದ ಭಾವಕ್ಕೆ ಅವಕಾಶ ಇಲ್ಲದೆ ಬದುಕೋಣ. ಕಡೆಯದಾಗಿ ಒಂದೇ ಮಾತು, ತಾಯಿ ಭಾರತಿ ಕರೀತಾ ಇದ್ದಾಳೆ. ತಡವಿದೇಕೆ ತಾಯ ಕರೆಗೆ, ಬಾಳೆ ಅವಳ ಕೊಡುಗೆ, ಅಳಿಸಬೇಕು ಅವಳ ನೋವು, ಧರಿಸಿ ವೀರ ತೊಡುಗೆ. ಹಿಂದುತ್ವ ಅಂತಕ್ಕಂಥ ವೀರ ತೊಡುಗೆಯನ್ನ ಧರಿಸೋಣ. ಜಾತಿ ಮತ ಅಂತರಕ್ಕೆ ಅವಕಾಶ ಇಲ್ಲದೆ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನುವಂಥ ಭಾವದಿಂದ ಯಾವ ಛತ್ರಪತಿ ಶಿವಾಜಿ ಮಹಾರಾಜ ತಾನು ಬದುಕಿ ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟಿ ತೋರಿಸಿದ್ರು ಅವರ ಹಾದಿಯಲ್ಲಿ ಮುನ್ನಡೆಯೋಣ. ಯಾವ ಧರ್ಮವೀರ ಸಂಭಾಜಿ ಮಹಾರಾಜ ಮತಾಂತರ ಆಗುವಂತ ಎಲ್ಲ ಒತ್ತಡಗಳನ್ನು ಹಾಕಿದಾಗ, ಚಿತ್ರ ಹಿಂಸೆ ಕೊಟ್ಟಾಗ ಪ್ರಾಣ ಕೊಟ್ಟ ಹೊರತು ಧರ್ಮವನ್ನು ಬಿಟ್ಕೊಡ್ಲಿಲ್ಲ. ಆ ಧರ್ಮವೀರ ಸಂಭಾಜಿ ಮಹಾರಾಜರ ಬದುಕಿನಿಂದ ಪ್ರೇರಣೆಯನ್ನು ಪಡೆದು ಅದರಂತೆ ಬದುಕೋಣ ಅಂತಕ್ಕಂಥ ಮಾತನ್ನ ಹೇಳಿ ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲೂ ಕೂಡ ಹಿಂದುತ್ವವಾದಿ ಸರ್ಕಾರ ಬರುತ್ತೆ. ಯೋಗಿ ಮಾಡೆಲ್ ಮಾತ್ರ ಇಲ್ಲೇ, ಯೋಗಿ ಮಾಡೆಲ್ ಮಾತ್ರ. ನಾವು ಉತ್ತರ ಕೊಡೋದಿಲ್ಲ, ನಮ್ ಬುಲ್ಡೋಜರ್ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತಾನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದ. ಶ್ರೀ ಅಮೋಘ್ ಭಾರತ್ ಅವರು 2 ನಿಮಿಷ ಭಾಷಣ ಮಾಡ್ತಾರೆ.